ಈ ಒಂದು ಕ್ವಶನ್ಸ್ ಏನಿದೆ ಸರ್ವಿಸ್ ರಿಲೇಟೆಡ್ ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಈ ತರ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದು, ಬಟ್ ನಿಮಗೆ 4 ಪಾಯಿಂಟ್ ಅನ್ನ ಕೊಡ್ತಾರೆ, ಈಚ್ ಕ್ಯಾರಿ 1 ಮಾರ್ಕ್ಸ್ ತರ ಕೊಡ್ತಾರೆ ಸೆಕ್ಷನ್ ಬಿ ನಲ್ಲಿ ಬರ್ತಕ್ಕಂಥದ್ದು. ಬಂದ್ರೆ ಸಿಂಪಲ್ ಈಸಿ ಆಗಿರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಂಡಿರಿ ಅಷ್ಟೇ. ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅದನ್ನ ನಾವು ನೋಡ್ತಾ ಹೋಗೋಣ. The Dev Hotel Group of companies provide the following services within the state of Karnataka from its various branches. ನೋಡಿ, ದೇವ್ ಹೋಟೆಲ್ ಗ್ರೂಪ್ ಆಫ್ ಕಂಪನೀಸ್ ಏನ್ ಮಾಡ್ತಾ ಇದೆ, ಪ್ರೊವೈಡ್ ದ ಫಾಲೋಯಿಂಗ್ ಸರ್ವಿಸಸ್ ಅಂದ್ರೆ ಈ ಕೆಳಗೆ ಹೇಳಿರ್ತಕ್ಕಂಥ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ. ಎಲ್ಲಿ ಪ್ರೊವೈಡ್ ಮಾಡ್ತಾ ಇದೆ ಅಂದ್ರೆ ವಿತ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಫ್ರಮ್ ಇಟ್ಸ್ ವೇರಿಯಸ್ ಬ್ರಾಂಚ್. ಅಂದ್ರೆ ಅವರು ಪ್ರೊವೈಡ್ ಮಾಡ್ತಾ ಇರೋದು ವಿತ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ, ಕರ್ನಾಟಕದ ಒಳಗಡೆನೆ ಸಪ್ಲೈ ಮಾಡ್ತಾ ಇರೋದು. ಫ್ರಮ್ ಇಟ್ಸ್ ವೇರಿಯಸ್ ಬ್ರಾಂಚ್, ಬೇರೆ ಬೇರೆ ಬ್ರಾಂಚ್ ಇಂದ ಕರ್ನಾಟಕದ ಒಳಗಡೆನೆ ಅವರು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ. ಕಾಂಪ್ಯೂಟ್ ಅಮೌಂಟ್ ಆಫ್ GST ಪೇಯಬಲ್ ಫಾರ್ ದಿ ಮಂತ್ ಆಫ್ ನವೆಂಬರ್ 2022 ಏನಿದೆ ಅಲ್ಲ ಒಂದು ಡೀಟೇಲ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕೇಳಿದರೆ, ಇದು 2023 ನಲ್ಲಿ ಈ ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥದ್ದೇ ಕ್ವಶನ್ ಆಗಿದೆ. ಸೊ ಹಾಗಾಗಿ ನಮ್ಗೆ ಹೇಳಿದರೆ ಅಮೌಂಟ್ ಆಫ್ GST ಪೇಯಬಲ್ ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಫಾರ್ ದಿ ಮಂತ್ ಆಫ್ ನವೆಂಬರ್. ಸೊ ಏನೇನ್ ಸರ್ವಿಸ್ ಕೊಟ್ಟಿದ್ದಾರೆ ಅಂದ್ರೆ, ಮೊದಲನೇ ಪಾಯಿಂಟ್ ಹೇಳಿದೆ ಸರ್ವಿಸ್ ಆಫ್ ಫುಡ್ ಆಫ್ 2,50,000. ನೋಡಿ, ಔಟ್ಡೋರ್ ಕೇಟರಿಂಗ್ ಅನ್ನ ಮಾಡ್ತಾ ಇದಾರಂತೆ, 18% GST ಇದೆ, 2,50,000ಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್ ಬಂದು ರೆಂಟಿಂಗ್ ಆಫ್ ಹೋಟೆಲ್ ರೂಮ್ಸ್ ಅಟ್ 18% GST 3,25,000. ಹೋಟೆಲ್ ರೂಮ್ಸ್ ಅನ್ನ ರೆಂಟಲ್ ಕೊಟ್ಟಿದ್ದಾರೆ, 18% GST 3,25,000 ಇದೆಯಂತೆ. ಅಂಡ್ ಥರ್ಡ್ ಪಾಯಿಂಟ್ ಬಂದು ಸಪ್ಲೈ ಆಫ್ ಫುಡ್ ಅಂಡ್ ಡ್ರಿಂಕ್ ಇನ್ ರೆಸ್ಟೋರೆಂಟ್ ಹ್ಯಾವಿಂಗ್ ಲೈಸೆನ್ಸ್ ಟು ಸರ್ವ್ ಲಿಕ್ಕರ್ ಅಟ್ 28% GST 1,95,000 ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಫುಡ್ ಅಂಡ್ ಡ್ರಿಂಕ್ ಅನ್ನ ರೆಸ್ಟೋರೆಂಟ್ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಹ್ಯಾವಿಂಗ್ ಲೈಸೆನ್ಸ್ ಟು ಸರ್ವ್ ಲಿಕ್ಕರ್ ನ ಸರ್ವ್ ಮಾಡೋ ಲೈಸೆನ್ಸ್ ಇದೆ ಅಂತ ಹೇಳಿದ್ದಾರೆ. 28% GST 1,95,000 ಇದೆಯಂತೆ. ಅಂಡ್ ಡಿ ಬಂದು ಸಪ್ಲೈ ಫುಡ್ ಆರ್ ಡ್ರಿಂಕ್ ಇನ್ AC ರೆಸ್ಟೋರೆಂಟ್ ಇನ್ 5 ಸ್ಟಾರ್ ಆರ್ ಅಬೋವ್ ರೇಟೆಡ್ ಹೋಟೆಲ್. ಸೊ ಆರ್ ಅಬೋವ್ 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ಸಪ್ಲೈ ಮಾಡ್ತಾ ಇರೋದು ಫುಡ್ ಅಂಡ್ ಡ್ರಿಂಕ್ ಅನ್ನ 28% GST ಇದೆಯಂತೆ, 5 lakhs ಸಪ್ಲೈ ಮಾಡ್ತಾ ಇದ್ದಾರೆ. ಅಂಡ್ ಲಾಸ್ಟ್ ಪಾಯಿಂಟ್ ಬಂದು ಸಪ್ಲೈ ಫುಡ್ ಅಂಡ್ ಡ್ರಿಂಕ್ ಇನ್ ರೆಸ್ಟೋರೆಂಟ್ ನಾಟ್ ಹ್ಯಾವಿಂಗ್ ಫೆಸಿಲಿಟೀಸ್ ಆಫ್ ಏರ್ ಕಂಡೀಷನ್. ಅಂದ್ರೆ ಫುಡ್ ಅಂಡ್ ಡ್ರಿಂಕ್ ಅನ್ನ ಸಪ್ಲೈ ಮಾಡ್ತಾನೆ ರೆಸ್ಟೋರೆಂಟ್ ಅಲ್ಲಿ, ಬಟ್ ಆ ರೆಸ್ಟೋರೆಂಟ್ ಅಲ್ಲಿ AC ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ 12% GST 4 lakh rupees ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದು ಸರ್ವಿಸ್ ರಿಲೇಟೆಡ್. ಸೊ ನಮಗೆ GST ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ರೆ ಒಂದು ಗೊತ್ತಾಗಬೇಕು, ಇವೆಲ್ಲ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾನೆ. ಸೊ ಎಲ್ಲಿ ಕೊಡ್ತಾ ಇದ್ದಾನೆ ಅಂದ್ರೆ ಈ 5 ಸರ್ವಿಸಸ್ ಕೊಡ್ತಾ ಇರೋದು ವಿತ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ. ನೋಡಿ, ವಿತ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಅಂದ್ರೆ ದೇವ್ ಹೋಟೆಲ್ ಗ್ರೂಪ್ ಆಫ್ ಕಂಪನಿ ಆ 5 ಸರ್ವಿಸಸ್ ಅನ್ನ ಕರ್ನಾಟಕದ ಒಳಗಡೆನೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಅಂದ್ರೆ ವಿತ್ ಇನ್ ದಿ ಸ್ಟೇಟ್ ಆಫ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಸೊ 5 ಸರ್ವಿಸಸ್ ಕೂಡ ಇಂಟ್ರಾ ಸ್ಟೇಟ್ ಸಪ್ಲೈ ಆಗುತ್ತೆ. ಎಲ್ಲ ಸರ್ವಿಸು ವಿತ್ ಇನ್ ದಿ ಸ್ಟೇಟೇ ಕೊಡ್ತಾ ಇದ್ದಾರೆ, ಹಾಗಾಗಿ ಇಂಟ್ರಾ ಸ್ಟೇಟ್ ಸಪ್ಲೈ ಆಗುತ್ತೆ. ಸೊ ನಾವು CGST SGST ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂದ್ರೆ GST ಪೇಯಬಲ್ ನ ನೀವು ತೋರಿಸ್ಬೇಕು ಅಂತ ಹೇಳಿದ್ರೆ, ನೋಡಿ, ನೀವು GST ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಈ ತರ ಸರ್ವಿಸ್ ರಿಲೇಟೆಡ್ ಕ್ವಶನ್ಸ್ ಅಂತ ಕೊಟ್ಟಾಗ ಫಸ್ಟ್ ನೀವು ಈ ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಎಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ದೇವ್ ಹೋಟೆಲ್ ಗ್ರೂಪ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ, ಕೆಳಗಡೆ ಇರತಕ್ಕಂಥ ಸರ್ವಿಸಸ್ ಅನ್ನ, ಈ ಎಲ್ಲಾ ಸರ್ವಿಸಸ್ ಅನ್ನ ವಿತ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಫ್ರಮ್ ಇಟ್ಸ್ ವೇರಿಯಸ್ ಬ್ರಾಂಚಸ್ ಅಂತ ಹೇಳಿದ್ದಾನೆ. ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಬ್ರಾಂಚ್ ಅಲ್ಲಿ ಇರ್ತಕ್ಕಂಥ ಹೋಟೆಲ್ಸ್ ಏನಿದೆ, ಸೊ ಕರ್ನಾಟಕದೊಳಗಡೆನೆ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಹಾಗಾಗಿ ನಾವು ವಿತ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಆಗಿರೋದ್ರಿಂದ ಬರೀ CGST SGST ಅನ್ನ ಕೊಡ್ತೀವಿ, IGST ಕೊಡೋದಿಲ್ಲ. ಹಾಗಾಗಿ ನಾನು CGST SGST ಕಾಲಮ್ ಹಾಕೊಂಡಿದ್ದೀನಿ. ಮೊದಲನೇದು ಪರ್ಟಿಕ್ಯುಲರ್ಸ್, ನೇಚರ್, CGST SGST ಕಾಲಮ್ಸ್ ಅನ್ನ ಹಾಕೊಂಡಿದ್ದೀನಿ. IGST ಈ ಕಾಲಮ್ ಅಲ್ಲಿ ಹಾಕೊಂಡಿಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ಯಾವುದೇ ಕೂಡ ಕರ್ನಾಟಕ ಬಿಟ್ಟು ಹೊರಗಡೆ ನಾವು ಸಪ್ಲೈ ಮಾಡೇ ಇಲ್ಲ ಸರ್ವಿಸಸ್ ಅನ್ನ, ಹಾಗಾಗಿ ಎಲ್ಲದೂ ಕೂಡ ವಿತ್ ಇನ್ ದಿ ಸ್ಟೇಟ್ ಇರೋದ್ರಿಂದ CGST SGST ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ 1 by 1 ತಗೊಳ್ಳಿ. ನೋಡಿ, ಫಸ್ಟ್ ಒನ್ ಹೇಳ್ತಾ ಇದೆ ಸಪ್ಲೈ ಆಫ್ ಫುಡ್ ಆರ್ ಔಟ್ಡೋರ್ ಕ್ಯಾಟರಿಂಗ್ 18% GST ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಒನ್ ಪಾಯಿಂಟ್ ಬಂದು ಸಪ್ಲೈ ಆಫ್ ಫುಡ್ ಔಟ್ಡೋರ್ ಕೇಟರಿಂಗ್ ಇದೆ. ಸಪ್ಲೈ ಆಫ್ ಫುಡ್ ಔಟ್ಡೋರ್ ಕೇಟರಿಂಗ್ ನೇಚರ್ ಏನಾಗುತ್ತೆ ಅಂದ್ರೆ ನೇಚರ್ ಬಂದು ಇಂಟ್ರಾ ಆಗುತ್ತೆ, ಬಿಕಾಸ್ ಕರ್ನಾಟಕದ ಒಳಗಡೆನೆ ಕೊಡ್ತಾ ಇದ್ದಾರೆ. ಇಂಟ್ರಾ ಆದ್ರೆ ನಾವು CGST SGST ಕೊಡಬೇಕು. ಹಾಗಾಗಿ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಪ್ಪ ಅಂದ್ರೆ, ನಾನು ಸಪ್ಲೈ ಮಾಡೋದು 2,50,000ಗೆ ಸಪ್ಲೈ ಮಾಡಿದ್ದೀನಿ. ಸೊ ಹಾಗೆ 2,50,000ಗೆ ಸಪ್ಲೈ ಮಾಡಿದ್ರೆ ಟೋಟಲ್ ಟ್ಯಾಕ್ಸ್ ಇರೋದು 18%. ನಾನು 18% ನೀವು ಮಾಡಿದ್ರೆ
ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸಪೋಸ್ 2,50,000 ಮೇಲೆ ಇಂಟು ನೀವು 18% ಮಾಡಿದ್ರೆ ನಿಮಗೆ 45,000 ಬರುತ್ತೆ. ಇದನ್ನ ನೀವೇನು ಮಾಡಬೇಕು, ಆಫ್ ಮಾಡಬೇಕು. ಬಿಕಾಸ್ ಇಂಟ್ರಾ ಆಗಿರೋದ್ರಿಂದ ನಾವು ಈಕ್ವಲ್ ಆಗಿ CGST ಮತ್ತು SGST ಕೊಡಬೇಕಾಗಿರೋದ್ರಿಂದ ಇಂಟು 1/2 ಮಾಡಿದ್ರೆ ನಿಮಗೆ 22,500 ಫಾರ್ CGST ಬರುತ್ತೆ, 22,500 ಫಾರ್ CGST ಆ್ಯಂಡ್ 22,500 ಫಾರ್ SGST ಕೊಡಬೇಕು. ಯಾವಾಗ ಇಂಟ್ರಾ ಅಂತ ಗೊತ್ತಾಗುತ್ತೆ, ಸೊ ಕೊಟ್ಟಿರೋ ವ್ಯಾಲ್ಯೂ ಮೇಲೆ ಎಷ್ಟು ಪರ್ಸೆಂಟ್ ಇದೆ ಫುಲ್ ಮಾಡ್ಕೊಳ್ಳಿ, /2 ಮಾಡಿ. ಅವಾಗ ನಿಮ್ಗೆ ಏನು ಅಮೌಂಟ್ ಬರುತ್ತೆ ಅದು CGSTಗೂ ಕೊಡಬೇಕು, SGSTಗೂ ಕೊಡಬೇಕು. ಬಿಕಾಸ್ ಇಂಟ್ರಾ ಸ್ಟೇಟ್ ಸಪ್ಲೈ ಎಲ್ಲದೂ ಕೂಡ ವಿತ್ ಇನ್ ದಿ ಸ್ಟೇಟ್ ಆಗಿರೋದ್ರಿಂದ ಇಂಟ್ರಾ ಆಗಿರುತ್ತೆ ಅಂತ ಅರ್ಥ. ದೆನ್ ಎರಡನೇದು ಬಂದು ರೆಂಟಿಂಗ್ ಆಫ್ ಹೋಟೆಲ್ ರೂಮ್ಸ್ ಇದೆ. ಸೊ ರೆಂಟಿಂಗ್ ಆಫ್ ಹೋಟೆಲ್ ರೂಮ್ಸ್ ಅನ್ನ ರೆಂಟಲ್ ಕೊಟ್ಟಿದ್ದಾರೆ. ಇಟ್ಸ್ ಆಲ್ಸೋ ವಿತ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಆಗಿಂದ ನೇಚರ್ ಬಂದು ಇಂಟ್ರಾ ಆಗುತ್ತೆ. ಎಷ್ಟು ವ್ಯಾಲ್ಯೂಗೆ ರೆಂಟನ್ನು ಕೊಟ್ಟಿರ್ತಕ್ಕಂಥದ್ದಪ್ಪ ಅಂತ ಹೇಳಿದ್ರೆ ದಟ್ ಈಸ್ 3,25,000 ರುಪೀಸ್ಗೆ ಕೊಟ್ಟಿದ್ದಾರೆ. ಸೊ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತೆ, 18% ಅಂತ ಕೊಟ್ಟಿದ್ದಾರೆ. ಸೊ 18% ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ನೀವು 18% ಮಾಡ್ಕೊಳ್ಳಿ. 18% ಮಾಡಿಕೊಂಡು ಇಂಟು 1/2 ಮಾಡ್ಕೋಬೇಕು. ಬಿಕಾಸ್ ವಿತ್ ಇನ್ ದಿ ಸ್ಟೇಟ್ ಆಗಿರೋದ್ರಿಂದ 3,25,000 ಇಂಟು 18% ನೀವು 2 ಮಾಡಿದ್ರೆ 29,250 ಬರುತ್ತೆ. ದಟ್ ಈಸ್ 29,250 ಫಾರ್ CGST ಆ್ಯಂಡ್ 29,250 ಫಾರ್ SGST ಕೊಡಬೇಕು. ಬಿಕಾಸ್ ವಿತ್ ಇನ್ ದಿ ಸ್ಟೇಟ್ ಇರ್ತಕ್ಕಂಥದ್ದು, ಹಾಗಾಗಿ 29,250 ಫಾರ್ CGST ಆ್ಯಂಡ್ 29,250 ಫಾರ್ SGST ನೀವು ಕೊಡಬೇಕು. ಇದು ಎರಡನೇ ಪಾಯಿಂಟ್ ಇರ್ತಕ್ಕಂಥದ್ದು, ಸೊ ಸಪ್ಲೈ ಮಾಡಿರ್ತಕ್ಕಂಥದ್ದು. ಅಂಡ್ ಥರ್ಡ್ ಒನ್ ಬಂದು ಸಪ್ಲೈ ಆಫ್ ಫುಡ್ ಅಂಡ್ ಡ್ರಿಂಕ್ ಇನ್ ರೆಸ್ಟೋರೆಂಟ್ ಹ್ಯಾವಿಂಗ್ ಲೈಸೆನ್ಸ್ ಟು ಸರ್ವ್ ಲಿಕ್ಕರನ್ನು ಸರ್ವ್ ಮಾಡ್ತಕ್ಕಂಥ ಲೈಸೆನ್ಸ್ ಇರ್ತಕ್ಕಂಥ ರೆಸ್ಟೋರೆಂಟಲ್ಲಿ ಫುಡ್ ಆ್ಯಂಡ್ ಡ್ರಿಂಕನ್ನು ಸಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸೊ ಥರ್ಡ್ ಪಾಯಿಂಟ್ ಬಂದು 1,95,000ಗೆ ಸಪ್ಲೈ ಮಾಡಿದ್ದಾರೆ. ಸೊ ಸಪ್ಲೈ ಆಫ್ ಫುಡ್ ಆರ್ ಡ್ರಿಂಕ್ ಇನ್ ರೆಸ್ಟೋರೆಂಟ್ ಹ್ಯಾವಿಂಗ್ ಲೈಸೆನ್ಸ್ ಟು ಸರ್ವ್ ಲಿಕ್ಕರ್, ಯಾಕಂದರೆ ಮೇಲೇನಿಂದನೇ ಎಲ್ಲ ಸರ್ವಿಸ್ ವಿತ್ ಇನ್ ದಿ ಸ್ಟೇಟ್ ಅಂತ ಹೇಳೋದ್ರಿಂದ ಇಂಟ್ರಾ ಸ್ಟೇಟ್ ಸಪ್ಲೈ ಆಗುತ್ತೆ. ಹಾಗಾಗಿ ನಾವು ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು ಅಂದರೆ CGST SGST ಕೊಡಬೇಕು. ಸೊ ನನ್ನ ಹತ್ರ 1,95,000 ವ್ಯಾಲ್ಯೂ ಇದೆ. ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕ್ವಶನಲ್ಲಿ ಕೊಡೋದು 28% ಕೊಟ್ಟಿದ್ದಾರೆ. ಟೋಟಲ್ ಇರೋದು 28%. ಸೊ ವಿತ್ ಇನ್ ದಿ ಸ್ಟೇಟ್ ಆಗಿರೋದ್ರಿಂದ ಸೊ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದನ್ನು ಆಫ್ ಮಾಡ್ಕೋಬೇಕು. 1/2 ಮಾಡಿ CGST ಮತ್ತು SGSTಗೆ ಕೊಡಬೇಕಾಗತ್ತೆ. ಸೊ 1,95,000 ಏನಿದೆ ಇದ್ರ ಮೇಲೆ 28% ಮಾಡಿದ್ರೆ ನನಗೆ 54,600 ಬರುತ್ತೆ. ಈ 54,600ನ ಆಫ್ ಮಾಡಿದ್ರೆ /2 ಮಾಡಿದ್ರೆ 27,300 ಫಾರ್ CGST ಬರುತ್ತೆ, 27,300 CGST, 27,300 SGST ಕೊಡಬೇಕು. ಬಿಕಾಸ್ ಇಟ್ ಈಸ್ ಆಲ್ಸೋ ಇಂಟ್ರಾ ಸ್ಟೇಟ್ ಸಪ್ಲೈ ಆಗಿರೋದ್ರಿಂದ. ದೆನ್ ಫೋರ್ತ್ ಬಂದು ಸಪ್ಲೈ ಆಫ್ ಫುಡ್ ಅಂಡ್ ಡ್ರಿಂಕ್ ಇನ್ ರೆಸ್ಟೋರೆಂಟ್, AC ರೆಸ್ಟೋರೆಂಟ್, 5 ಸ್ಟಾರ್ ಅಂಡ್ ಎಬೋ ರೇಟೆಡ್ ಹೋಟೆಲ್ ಸಪ್ಲೈ ಮಾಡ್ತಾ ಇದ್ದೀನಿ. ಹಾಗಾಗಿ 5 lakh rupees ವ್ಯಾಲ್ಯೂ ಸಪ್ಲೈ ಮಾಡ್ತಾ ಇರೋದು, 28% GST ಇದೆಯಂತೆ. ಸೊ ಇಟ್ ಈಸ್ ಆಲ್ಸೋ ಇಂಟ್ರಾ ಸ್ಟೇಟ್ ಸಪ್ಲೈ ಆಗುತ್ತೆ. ಬಿಕಾಸ್ ಕರ್ನಾಟಕದ ಒಳಗಡೆನೆ ಕೊಟ್ಟಿರ್ತಕ್ಕಂಥದ್ದು, ಹಾಗಾಗಿ ಇಂಟ್ರಾ ಸ್ಟೇಟ್ ಸಪ್ಲೈ ಆಗುತ್ತೆ. ಸೊ ಹಾಗಾಗಿ ಟ್ಯಾಕ್ಸಬಲ್ ವ್ಯಾಲ್ಯೂ ಇರೋದು 5 lakh rupees ಕೊಟ್ಟಿದ್ದಾರೆ. ಈ 5 lakh rupees ಮೇಲೆ ಟೋಟಲ್ ಇರೋದು 28% ಟ್ಯಾಕ್ಸ್ ಇದೆ. ಬಟ್ ನಾನು ಈ 28% ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ 1/2 ಮಾಡಬೇಕು. ಬಿಕಾಸ್ ವಿತ್ ಇನ್ ದಿ ಸ್ಟೇಟ್ ಸಪ್ಲೈ ಆಗಿರೋದ್ರಿಂದ ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಸೊ 5 lakh rupees ಮೇಲೆ ಟೋಟಲ್ 28% ಇದೆ, /2 ಮಾಡಿಕೊಂಡ್ರೆ ನಿಮಗೆ 70,000 CGST ಬರುತ್ತೆ, 70,000 SGST ನಿಮಗೆ 70,000 ಸಿಗುತ್ತೆ. ಇದು 4th ಪಾಯಿಂಟ್, 70,000 CGST, 70,000 SGST ಇರ್ತಕ್ಕಂಥದ್ದು. ಆ್ಯಂಡ್ 5th ಪಾಯಿಂಟ್ ಬಂದು ಸಪ್ಲೈ ಆಫ್ ಫುಡ್ ಅಂಡ್ ಡ್ರಿಂಕ್ ಇನ್ ನಾಟ್ ಹ್ಯಾವಿಂಗ್ ಲೈಸೆನ್ಸ್ ಆಫ್ ಫೆಸಿಲಿಟೀಸ್ ಆಫ್ ಏರ್ ಕಂಡೀಷನ್ ಫೆಸಿಲಿಟಿ ಇಲ್ಲದೆ ಇರತಕ್ಕಂಥ ಒಂದು ರೆಸ್ಟೋರೆಂಟಲ್ಲಿ ನೀವು ಫುಡ್ಡನ್ನು ಸಪ್ಲೈ ಮಾಡಿದ್ದೀರಂತೆ. ಸೊ ಇಟ್ ಈಸ್ ಆಲ್ಸೋ ಇಂಟ್ರಾ ಸ್ಟೇಟ್ ಸಪ್ಲೈ. ಬಿಕಾಸ್ ವಿತ್ ಇನ್ ದಿ ಸ್ಟೇಟೇ ಕಳಿಸಿರೋದು, ಹಾಗೆ ನೇಚರ್ ಏನಾಗುತ್ತೆ ಅಂದರೆ ಇಂಟ್ರಾ ಸ್ಟೇಟ್ ಸಪ್ಲೈ ಆಗುತ್ತೆ. ಎಷ್ಟು ಸಪ್ಲೈ ಮಾಡೋದಪ್ಪ ಅಂತ ಹೇಳಿದ್ರೆ 4 lakh rupeesಗೆ ಸಪ್ಲೈ ಮಾಡಿದ್ದಾರೆ. ಸೊ 4 lakh rupeesಗೆ ಸಪ್ಲೈ ಮಾಡಿರೋದು. ಎಷ್ಟು ಪರ್ಸೆಂಟ್ ಟೋಟಲ್ ಇರೋದು 12% ಟ್ಯಾಕ್ಸ್ ರೇಟ್ ಇರೋದು. ಟೋಟಲ್ ಇರೋದು 12% ಟ್ಯಾಕ್ಸ್ ಕೊಟ್ಟಿದ್ದಾರೆ. ಈ 12% ಟ್ಯಾಕ್ಸ್ನ ನಾವೇನು ಮಾಡಬೇಕಪ್ಪ ಅಂದರೆ 1/2 ಮಾಡಬೇಕು. ಬಿಕಾಸ್ ಇಟ್ ಈಸ್ ಇಂಟ್ರಾ ಸ್ಟೇಟ್ ಸಪ್ಲೈ ಆಗಿರೋದ್ರಿಂದ 4 lakh rupees ಏನಿದೆ ಇಂಟು 12 ಮಾಡಿದ್ರೆ ನನಗೆ 4 lakh ಇಂಟು 12% ಮಾಡಿದ್ರೆ 48,000 ಬರುತ್ತೆ. /2 ಮಾಡಿದ್ರೆ ನಮಗೆ 24,000 CGST ಬರುತ್ತೆ, 24,000 SGST ಬರುತ್ತೆ.
ಇದು 24,000 CGST ಆ್ಯಂಡ್ SGST ಇರ್ತಕ್ಕಂಥದ್ದು. ಸೊ ಈ ಥರ ನೀವು ಆನ್ಸರ್ಸನ್ನು ಮಾಡಬೇಕು. ಸೊ ಇಲ್ಲಿ ಎಲ್ಲ ಏನಕ್ಕೆ ಇಂಟ್ರ ತೊಗೊಂಡಿದ್ದೀನಿ ಅಂದರೆ ಒಂದೇ ವರ್ಡಲ್ಲಿ ಹೇಳಿದ್ದಾನೆ, ಎಲ್ಲ ಫಾಲೋಯಿಂಗ್ ಸರ್ವಿಸಸ್ನ ಎಲ್ಲದನ್ನು ಕೂಡ ವಿತಿನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಅಂತ ಕೊಟ್ಟರೆ ಕರ್ನಾಟಕ, ವಿತಿನ್ ದಿ ಸ್ಟೇಟ್ ಆಫ್ ಕೇರಳ ಅಂತ ಕೊಟ್ಟಿದ್ರೆ ಅವಾಗಲೂ ವಿತಿನ್ ದಿ ಸ್ಟೇಟ್ ಆಫ್ ಕೇರಳ ಇದೆಯಾ, ನೀವು ಯಾವ ಸ್ಟೇಟಲ್ಲಿ ವಿತಿನ್ ಇರುತ್ತೋ ಆ ಸ್ಟೇಟಲ್ಲೇ ಇದ್ರೆ ಅಂದರೆ ಅದು CGST SGST ಕೊಡಬೇಕು. ಈಗ ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ, ಸೊ ಟೋಟಲ್ GST ಪೇಯಬಲ್ ಬಂದು 1,73,050 ನಮಗೆ ಟೋಟಲ್ GST ಬರುತ್ತೆ. 1,73,050 ಟೋಟಲ್ GST ಪೇಯಬಲ್, ಟೋಟಲ್ GST ಪೇಯಬಲ್. ಸೊ ಇದು ಆನ್ಸರ್ಸ್ ಇರ್ತಕ್ಕಂಥದ್ದು. ಈ ಥರ ನಿಮಗೆ 2018ಇಂದ ಹಿಡಿದು ಅಪ್ ಟು 23 ಪೇಪರ್ವರೆಗೂ ಕೂಡ ನಿಮಗೆ ಈ ಥರ ಕ್ವಶನ್ಸನ್ನು ಸೆಕ್ಷನ್ ಬಿನಲ್ಲೇ ಕೇಳಿದ್ದಾರೆ. 2018ಇಂದ ಹಿಡಿದು 2023ವರೆಗೂ ಇದೇ ಥರ ಕ್ವಶನ್ ಸೆಕ್ಷನ್ ಬಿನಲ್ಲಿದೆ. ಸರ್ವಿಸ್ ರಿಲೇಟೆಡ್ ಕೇಳ್ಬೋದು. ಈ ಥರ ಕ್ವಶನ್ಸ್ ಕೊಟ್ಟರೆ ಹೀಗೆ ಇರುತ್ತೆ, ಕರೆಕ್ಟಾಗಿ ನೋಡಿ. ಸರ್ವಿಸ್ ರಿಲೇಟೆಡು ಇಂಟ್ರಾ ಸ್ಟೇಟ್ ಇದೆಯಾ ಇಂಟರ್ ಇದೆಯಾ ನೋಡ್ಕೊಂಡು ಕೊಡಿ. ಬಟ್ ಈ ಥರ ಕೊಡಬೇಕಾದ್ರೆ ಎಲ್ಲ ವಿತಿನ್ ದಿ ಸ್ಟೇಟೇ ಕೊಟ್ಟಿರ್ತೀನಿ ಅಂತ ಹೇಳಿದ್ದೇನೆ. ವಿತಿನ್ ದಿ ಸ್ಟೇಟ್ ಆಫ್ ಕರ್ನಾಟಕ, ವಿತಿನ್ ದಿ ಸ್ಟೇಟ್ ಆಫ್ ಕೇರಳ, ವಿತಿನ್ ದಿ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ ಹೇಳ್ತಾರೆ. ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಸೊ ಇದು ಈ ಒಂದು ಕ್ವಶನ್ ಸೆಕ್ಷನ್ಸ್ ಬಿನಲ್ಲೇ ಬರ್ತಕ್ಕಂಥದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸುತ್ತೆ, ಯಾವ ಟಾಪಿಕ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ಒಂದು ಟಾಪಿಕ್ ಮೇಲೆ ನಾನು ನಿಮಗೆ ಕ್ವಶನ್ಸನ್ನು ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.